ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ರೀಲ್ಸ್ ನೋಡಿರ್ತೀರಾ, ಅದರಲ್ಲೆಲ್ಲ ಈ ಟೆಕ್ಸ್ಟ್ ಎಫೆಕ್ಟ್ ಒಂಥರ ನಿಮಗೆ ಏನು ಹೇಳೋದು, ಒಂಥರ ಈ ಗ್ಲಾಸ್ ಟೆಕ್ಸ್ಟ್ ಎಫೆಕ್ಟ್ ಥರ ಇರುತ್ತೆ. ನೀವು ತುಂಬ ಈ ಇನ್ಸ್ಪಿರೇಷನಲ್ ವೀಡಿಯೋ, ಮೋಟಿವೇಶ್ನಲ್ ವೀಡಿಯೋ ಅದರಲ್ಲೆಲ್ಲ ನೋಡಿರ್ತೀರ ಆ ರೀಲ್ಸಲ್ಲಿ. ಸೊ ಅದನ್ನು ಯಾವ ಥರ ನಾವು ಪ್ರೀಮಿಯರ್ ಪ್ರೋ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ತುಂಬ ಸಿಂಪಲ್ ಇದು, ಏನಷ್ಟು ಕಾಂಪ್ಲಿಕೇಟೆಡ್ ಅಲ್ಲ. ಸೊ ನೀವು ಈ ಥರ ತುಂಬ ಫಾಸ್ಟ್ ಪೇಸ್ಡ್ ಒಂದು ರೀಲ್ಸ್ ಕ್ರಿಯೇಟ್ ಮಾಡ್ಬೇಕಾರೆ, ಅಥವಾ ನೀವು ಏನಾದರೂ ಈ ಇನ್ಸ್ಪಿರೇಷನಲ್ ಕೈಂಡ್ ಆಫ್ ಥಿಂಗ್ ಮತ್ತು ಮೋಟಿವೇಶನ್ ಈ ಥರ ಏನಾದರೂ ಒಂದು ಎಡಿಟ್ ಮಾಡ್ಬೇಕಾದ್ರೆ ಈ ಥರ ಟೆಕ್ಸ್ಟ್ ಎಫೆಕ್ಟ್ನ ಇದು ಯೂಸ್ ಮಾಡ್ಬೋದು. ಸೊ ಒಂದು ಸಿಂಪಲ್ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಟೆಕ್ಸ್ಟ್ ನಾವು ಟೈಪ್ ಮಾಡಿ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಒಂದು ಮೋಟಿವೇಶನ್ ಅಂತ ಒಂದು. ಸೊ ಮೇಜರಾಗಿ ನೀವು ಯಾವ ಟೆಕ್ಸ್ಟ್ ಹಂಗಂದ್ರೆ ಫಾಂಟ್ ಯಾವ್ದು ಯೂಸ್ ಮಾಡಬೇಕಂದ್ರೆ, ನೀವು ಮೇಯ್ನ್ಲಿ ನೀವು ಸ್ಯಾನ್ಸ್ ಸೆರಿಫ್ ಇದನ್ನು ಟ್ರೈ ಮಾಡಿ. ಅದರೊಳಗಡೆ ಬರೀ ಹೆಲ್ವಿಕ್ಟಿಕ್ ಆಗ್ಬೋದು, ಅಥವಾ ನಾನು ಯೂಸ್ ಮಾಡೋದು ಮೆಜಾರಿಟಿ ಯಾವುದಂದರೆ ಕೂಲ್ವಿಕ್ಟಿಕ ಹಂಗಂತ ಇರುತ್ತೆ. ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇವಾಗ ನಾವು ಫಾಂಟ್ನ ಚೇಂಜ್ ಮಾಡ್ಕೊಳ್ಳೋಣ, ಕೂಲ್ವಿಕ್ಟಿಕ. ಓಕೆ, ಇದನ್ನು ಸ್ವಲ್ಪ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋಣ, ಸೆಂಟ್ರಲ್ ಪ್ಲೇಸ್ ಮಾಡ್ತೀನಿ. ಸೊ ಇಷ್ಟು ಎಲ್ಲರಿಗೂ ಗೊತ್ತು. ನೆಕ್ಸ್ಟ್ ಇದಾದಮೇಲೆ ಯಾವ ಥರ ಮಾಡೋದು, ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಕೆಳಗಡೆ ಒಪಾಸಿಟಿ ಕೆಳಗಡೆ ಬ್ಲೆಂಡ್ ಮೋಡ್ ಅಂತ ಇರುತ್ತೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಸೊ ಅದು ಯಾವಾಗಲೂ ನಾರ್ಮಲ್ ಇರುತ್ತೆ. ಸೊ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಫ್ರೆನ್ಸ್ ಅಂತ ಇರುತ್ತಲ್ವ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಅದೊಂದು ಗ್ಲಾಸ್ ಕೈಂಡ್ ಆಫ್ ಎ ಟೆಕ್ಸ್ಟ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಇದೇ ರೀತಿ ಅಕಾರ್ಡಿಂಗ್ ಟು ನಮ್ಮ ಬ್ಯಾಕ್ಗ್ರೌಂಡ್, ಅಂದರೆ ಬ್ಯಾಕ್ಗ್ರೌಂಡ್ ನಮ್ಗೆ ಯಾವ ಕಲರಲ್ಲಿ ಐತೆ ಅದ್ರ ಬೇಸಿಸ್ ಮೇಲೆ ನಮ್ಗೆ ಈ ಥರ ಟೆಕ್ಸ್ಟ್ ಎಫೆಕ್ಟ್ ಬರುತ್ತೆ. ಸೊ ಕೆಳಗಡೆ ಎಕ್ಸ್ಕ್ಲೂಸಿವ್ ಅಂತ ಇತ್ತಲ್ವ, ಅದನ್ನ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸಬ್ಟ್ರಾಕ್ಟ್ ಅಂತ ಇದ್ದರೆ ಈ ಥರ ಬರುತ್ತೆ. ಸೊ ಅಕಾರ್ಡಿಂಗ್ ಟು ನಿಮ್ಮ ವೀಡಿಯೋ ಯಾವ ಟೆಕ್ಸ್ಟ್ ಎಫೆಕ್ಟ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದ್ರ ಬೇಸಿಸ್ ಮೇಲೆ ನೀವು ಈ ಥರ ಟೆಕ್ಸ್ಟ್ ಎಫೆಕ್ಟ್ನ ಕ್ರಿಯೇಟ್. ನಾನು ಮೇಜರ್ಲಿ ಯೂಸ್ ಮಾಡೋದು ಈ ಥರ ಡಿಫ್ರೆನ್ಸ್ ಅಂತ. ಸೊ ಇದು ನಿಮ್ಮ ಬ್ಯಾಕ್ಗ್ರೌಂಡ್ ಬೇರೆ ಕಲರ್ಸಲ್ಲಿದ್ದರೆ ಅಕಾರ್ಡಿಂಗ್ ಟು ದಟ್ ಇದು ಚೇಂಜ್ ಆಗುತ್ತೆ. ಈ ಒಂದು ಡಿಫ್ರೆನ್ಸ್ ಯೂಸ್ ಮಾಡಿ, ಹಂಗಂದ್ರೆ ಬ್ಲೆಂಡ್ ಮೋಡ್ ಡಿಫ್ರೆನ್ಸ್ ಯೂಸ್ ಮಾಡಿ ಈ ಎಫೆಕ್ಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನೀವು ನಿಮ್ಮ ರೀಲ್ಸಲ್ಲಿ ಈ ಬ್ಲೆಂಡ್ ಮೋಡ್ನ ಚೇಂಜ್ ಮಾಡಿ ಇದೇ ಥರ ಒಂದು ಟೆಕ್ಸ್ಟ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಥ್ಯಾಂಕ್ ಯು.